ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಅನ್ನುವಂತಹ ಪ್ರಶ್ನೆ ಆದ್ರೆ ಯಾವಾಗ ಆಗಮಿಸ್ತಾರೆ ಅನ್ನೋದು ಮತ್ತೊಂದು ಪ್ರಶ್ನೆಯಾಗಿದೆ. ಈಗಾಗಲೇ ಮತ್ತಷ್ಟು ಕಾತುರ ಹೆಚ್ಚಾಗ್ತಾ ಇರುವಂತದ್ದು. ನೆನ್ನೆನೆ ಬೆಂಗಳೂರಿಗೆ ಆಗಮಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ನೆನ್ನೆ ಆಗಮಿಸ್ಲಿಲ್ಲ, ಇವತ್ತು ಬೆಂಗಳೂರಿಗೆ ಆಗಮಿಸ್ತಾರ ರೇವಣ್ಣ ಅಂದ್ರೆ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ಪ್ರಶ್ನೆ ದೇಶದ ಎಲ್ಲಾ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲಿ ನಿಗಾ ವಹಿಸಲಾಗಿದೆ. ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ SIT ತಂಡದವರು. ತಡರಾತ್ರಿ ಬಂದ 3 ದುಬೈ ವಿಮಾನಗಳಲ್ಲೂ ಕೂಡ ಪ್ರಜ್ವಲ್ ಹೆಸರನ್ನ ಚೆಕ್ ಮಾಡಲಾಗಿದೆ. ಮತ್ತೊಂದು ಕಡೆ ಪ್ರಜ್ವಲ್ ಇರುವ ಸ್ಥಳ ತಲಾಶ್ ನಡೆಸ್ತಾ ಇದ್ದಾರೆ SIT ಅಧಿಕಾರಿಗಳು. ಸದ್ಯ ದುಬೈನಲ್ಲಿ ಪ್ರಜ್ವಲ್ ರೇವಣ್ಣ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಇಂಟರ್ಪೋಲ್ ಸಹಾಯದಿಂದ ಪ್ರಜ್ವಲ್ ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ SIT ಇಂದ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 2 ದಿನಗಳಿಂದ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ SIT ಅಧಿಕಾರಿಗಳ ತಂಡ ಬೀಡು ಬಿಟ್ಟಿರುವಂಥದ್ದು. ಜೊತೆಗೆ ಏನು 2 ದಿನಗಳಿಂದನೂ ಕೂಡ ತೀವ್ರ ರೀತಿಯ ತಲಾಶನ್ನು SIT ಅಧಿಕಾರಿಗಳು ನಡೆಸ್ತಾ ಇರುವಂಥದ್ದು ನಾವು ನೋಡ್ಬೋದು. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ 2 ದಿನಗಳಿಂದ ಬರ್ತಾ ಇರ್ತಕ್ಕಂಥ ಅಂದರೆ ವಿದೇಶಗಳಿಂದ ಬರ್ತಕ್ಕಂಥ ಪ್ರತಿಯೊಂದು ವಿಮಾನಗಳ ಮೇಲೆ SIT ಅಧಿಕಾರಿಗಳು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಜೊತೆಗೆ ಯಾವೆಲ್ಲ ಆ ಒಂದು 2 ದಿನಗಳಿಂದ ವಿದೇಶಗಳಿಂದ ಬರ್ತಕ್ಕಂಥ ಅಂದರೆ ದುಬೈಯಿಂದ ಆಗಿರ್ಬೋದು, ಸಿಂಗಾಪುರಿಂದ ಆಗಿರ್ಬೋದು, ಫ್ರಾಂಕ್ಫರ್ಟಿಂದ ಆಗಿರ್ಬೋದು ಎಲ್ಲ ವಿಮಾನಗಳ ತೀವ್ರ ರೀತಿಯ ತಲಾಶನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಪ್ರತಿಯೊಂದು ವಿದೇಶದಿಂದ ಬರ್ತಕ್ಕಂಥ ವಿಮಾನಗಳಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಹೆಸರು ಇದೆಯಾ, ಜೊತೆಗೆ ಹೆಸರು ಇದ್ದರೆ ಯಾವೆಲ್ಲ ರೀತಿಯಲ್ಲಿ ಚೆಕ್ ಮಾಡಿಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಅಧಿಕಾರಿಗಳ ತಂಡ ಈಗಾಗಲೇ ಏರ್ಪೋರ್ಟ್ನಲ್ಲಿ 2 ದಿನಗಳಿಂದ ಬಿಡ್ಬಿಟ್ಟಿದ್ದಾರೆ. ಕ್ಯಾಮರಾಮನ್ ಮೋನಿಗೌಡ ಜೊತೆ ಮಂಜುನಾಥ್ ದಿನ್ನೂರು, ರಿಪಬ್ಲಿಕ್ ಕನ್ನಡ, ಏರ್ಪೋರ್ಟ್. ಯಾರು ಧ್ವನಿ ಎತ್ತಲಿಲ್ಲ. ಕಳೆದ 10 ವರ್ಷದಿಂದ ಈ ಶಿವಮೊಗ್ಗದ 8-10 ಕಡೆ ಇದಕ್ಕಿಂತ ಹೊಲಸಾಗಿರುವಂತಹ ನೀರು ಡೈರೆಕ್ಟ್ ಆಗಿ ಬಂದು ಸೇರುತ್ತೆ. ತುಂಗೆ ಮಲಿನ ಆಗ್ತಿದ್ದಾಳೆ. ಜನರು ಅದನ್ನೇ ಕುಡಿಯುತ್ತಿದ್ರು. ಅಧಿಕಾರಿಗಳು ಮಾತ್ರ ಕಣ್ಮುಚ್ಚಿ ಕುಳಿತಿದ್ದಾರೆ. ಈ ನೀರನ್ನ ಕುಡಿಲಿಕ್ಕೆ ಸಾಧ್ಯ ಇದೆ ಅಲ್ರಿ? ಇದು ಮನೆಯ ಟಾಯ್ಲೆಟ್ ನ ನೀರಿದು. ಸ್ವಲ್ಪ ಆದ್ರೂ ಮನುಷ್ಯತ್ವ ಇದೆಯನ್ರಿ ನಿಮ್ಗೆ? ಆದ್ರೆ ಹಿಂದೆ ಮುಂದೆ ನೋಡದೆ ತುಂಗೆಯ ಮಾನ ಉಳಿಸೋಕೆ ಮುಂದಾದ ಏಕೈಕ ಚಾನಲ್ ಈ ತೆಪ್ಪಾದ ರ್ಯಾಲಿ ಮಾಡುವ ಮೂಲಕ ಸರ್ಕಾರವನ್ನ ಎಚ್ಚರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸುತ್ತಿಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ಹಾಗೂ ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.